ಗಜೇಂದ್ರ ಗಜೇಂದ್ರ ಯಾರು ಬಂದಿದ್ದಾರೆ ನೋಡು ಬಾ. ಯಾರು ಅಣ್ಣ? ಅಣ್ಣ ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದ ಪಾಪಿಯನ್ನು ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡಲ್ಲ. ದಯವಿಟ್ಟು ಕ್ಷಮಿಸಿಬಿಡು. ಎದ್ದೇಳು ತಮ್ಮ, ಎದ್ದೇಳು. ಮಾಡಿದ ತಪ್ಪನ್ನು ಈಗಲಾದರೂ ಅರಿವಿಗೆ ಬಂದಿಯಲ್ಲ, ಅಷ್ಟೇ ಸಾಕು. ಕುಮಾರ, ನಿನಗೆ ಕೈ ತುತ್ತು ಉಡಿಸಿ ಶಾಲೆಗೆ ಕಳಿಸಬೇಕಾದ್ರೆ ನಾನು ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿ ತಪ್ಪು ಮಾಡಿದೆ ಕುಮಾರ, ತಪ್ಪು ಮಾಡಿದ್ದೆ. ಚಿಕ್ಕಪ್ಪ, ನಿಮ್ಮನ್ನು ಕ್ಷಮಿಸಿದಕ್ಕೆ ನಾವ್ಯಾರು? ನಮ್ಮೆಲ್ಲರನ್ನು ಕ್ಷಮಿಸೋದಕ್ಕೆ ಮೇಲೊಬ್ಬ ದೇವರಿದ್ದಾನೆ. ಚಿಕ್ಕಮ್ಮ ಎಲ್ಲಿದ್ದಾಳೆ ಚಿಕ್ಕಪ್ಪ? ಕುಮಾರ, ನಿನ್ನ ಚಿಕ್ಕಮ್ಮ ಸತ್ತು ಹೋದಳು. ಅದಕ್ಕೋಸ್ಕರ ಇನ್ನೊಬ್ಬಳು ಚಿಕ್ಕಮ್ಮ ಇದ್ದಾಳೆ. ನಾನು ಅಣ್ಣನ ಸುಖ ಅಡಗಿಸಿ ನಿಮ್ಮ ತಮ್ಮನ ಮಡದಿಯಾಗಿ ಮನೆ ಬಂದಿದ್ದೇನೆ. ನನಗೆ ಆಶೀರ್ವಾದ ಮಾಡಿ. ದೇವರು ನಿನಗೆ ಒಳ್ಳೆಯದು ಮಾಡಲಿ. ವಿಕ್ರಮ್, ನಿಮ್ಮ 20 ಎಕರೆ ಆಸ್ತಿಗಾಗಿ ನಾನು ಅಣ್ಣನ ಜೊತೆಗೆ ಸಾಕಷ್ಟು ಹೋರಾಟ ಮಾಡಿದ್ದೇನೆ. ಈಗ ನನ್ನ ಹೆಸರಿಗೆ 160 ಎಕರೆ ಆಸ್ತಿ ಇದೆ. ಅದರಲ್ಲಿ ನೀವು 20 ಎಕರೆ ಆಸ್ತಿನ ಬಿಟ್ಕೊಡ್ತೀನಿ. ವಿಕ್ರಮ, ನನಗೆ ಆಸ್ತಿ ಬೇಡ ಅಪ್ಪಾಜಿ. ನಿಮ್ಮೊಂದಿಗೆ ನಿಮ್ಮ ಮನೆಯಲ್ಲಿ ಇರೋದಕ್ಕೆ ಜಾಗ ಕೊಟ್ಟರೆ ಸಾಕು. ಆಯ್ತು ವಿಕ್ರಮ, ನಿಮ್ ಇಷ್ಟ ಆಗಲಿ. ಇದೇ ಸಮಯದಲ್ಲಿ ನಮ್ಮೆಲ್ಲರೂ ಒಂದುಗೂಡಿಸಿದ ಆ ಗ್ರಾಮ ದೇವತೆಯಲ್ಲೇ ನಾವು ಪ್ರಾರ್ಥಿಸೋಣ. ಗುರುರಾಜ ಸಿದ್ಧ ರೂಢ ಸಮರ್ಥ ವಿನಗುವಿನ